ಜಯರೂಪೋ ಯಥೋಸೌ. ಹಾಗಾಗಿ ನೀವೆಲ್ಲ ನಮ್ಮ ಭಾರತ ದೇಶದ ಧ್ವಜ ಅಂದರೆ ಮೇಲೆ ಇದೆ, ರಥದ ಮೇಲೆ ಇರೋದು ಧ್ವಜ. ನಮ್ಮ ಭಾರತ ದೇಶದ ಎಲ್ಲ ಜನ ನಾವೆಲ್ಲ ಸೇರಿ ಧರ್ಮವನ್ನು ನಡೆಸಿಕೊಂಡು ಹೋಗ್ಬೇಕು. ಎಲ್ಲ ಜನರು ನಾವು ಸೇರಿ ರಥ ಇದ್ದಂತೆ, ಅದರಲ್ಲಿ ಧ್ವಜ ಮೇಲಿನ ಸ್ಥಾನದಲ್ಲಿ ಇದ್ದವರು ಅಂದರೆ ನೀವೆಲ್ಲರೂ ಕೂಡ. ಯಾಕೆಂದರೆ ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೆಯನ್ನು ಪೃಥಿವ್ಯಾಂ ಸರ್ವಮಾನವ. ಅಗ್ರಜನ್ಮರಾದ್ದರಿಂದ ನೀವೆಲ್ಲ ಈ ಧರ್ಮದ ರಥದ ಧ್ವಜ ಇದ್ದಂತೆ. ನಿಮ್ಮ ಬಾಯಿಯಲ್ಲಿ ವಾಯುಸ್ತುತಿ ಬರುತ್ತೆ ಅಂದರೆ ಧ್ವಜದೊಳಗೆ ಹನುಮಂತ ದೇವರು ಅಂದಾಗ ಅರ್ಜುನನಿಗೆ ಜಯವೇ ಆಯಿತು. ಹಾಗಾದರೆ ನಮ್ಮ ಭಾರತ ದೇಶದ ಈ ಧರ್ಮರಥ, ಸನಾತನ ಧರ್ಮದ ರಥಕ್ಕೆ ಜಯ, ಅರ್ಥಾತ್ ರಥದಲ್ಲಿ ಕುಳಿತವರಿಗೆಲ್ಲ ಜಯವಾಗುವುದರಲ್ಲಿ ಸಂಶಯವಿಲ್ಲ. ಯಾಕೆ ಅಂದರೆ ಧ್ವಜದಲ್ಲಿ ಹನುಮಂತ ದೇವರು ಬಂದಾಗ. ವಿಶೇಷತೋ ಧ್ವಜ ಸಂಸ್ಥೆ ಹನುಮಂತ್ಯೇಯತಸ್ಯ ಜಯರೂಪೋ ಯಥೋಸೌ. ಆದ್ದರಿಂದ ಈ ಹರಿವಾಯುಸ್ತುತಿಯ ಪಾರಾಯಣವನ್ನು ನಿಲ್ಲಿಸದಂತೆ ಇನ್ನೂ ನಿರಂತರವಾಗಿ ಇದನ್ನು ಹೀಗೆ ನಡೆಸಿ ಎಲ್ಲ ಮಾಧ್ವರು ವಾಯುಭಕ್ತರು ತಪ್ಪದೇ ನಿತ್ಯದಲ್ಲಿ ಹರಿವಾಯುಸ್ತುತಿಯ ಪಠಣ ಮಾಡಿ ವಾಯುದೇವರ ಪರಿಪೂರ್ಣ ಅನುಗ್ರಹ. ವಾಯುದೇವರ ಅನುಗ್ರಹ ಅಂದರೆ ಪರಮಾತ್ಮನ ಅನುಗ್ರಹ ಹಾಗೇ ಆಗ್ತದೆ. ಅದು ಹರಿವಾಯುಸ್ತುತಿಯೇ, ಹರಿವಾಯುಸ್ತುತಿ ಅಲ್ಲ, ಹರಿವಾಯುಸ್ತುತಿ. ಹರಿವಾಯು ಇಬ್ಬರ ಅನುಗ್ರಹವೂ ಕೂಡ ಎಲ್ಲರಿಗೂ ಆಗುವುದರಲ್ಲಿ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ. ಆದ್ದರಿಂದ ಅವಶ್ಯವಾಗಿ ಇದರ ಪಾರಾಯಣವನ್ನು ಮಾಡಬೇಕು. ಈ ಲಕ್ಷಾವೃತ್ತಿ ಹರಿವಾಯುಸ್ತುತಿ ಪಾರಾಯಣ ಅಂದರೆ ಲಕ್ಷ ಸಲ ಮಾಡಿಬಿಟ್ಟು ಮುಗಿದು ಹೋಯ್ತು ಅಂತ ನೋಡೋದು. ಈಗ ಆಗಿಬಿಟ್ಟಿದೆ, ಲಕ್ಷ ಸಲ ಆಗೋದು. ಆದರೂ ಇದು ನಿರಂತರವಾಗಿ ನಡೀತಾನೇ ಇರಬೇಕು. ಲಕ್ಷಾವೃತ್ತಿ ಪಾರಾಯಣ ಪುನಃ ಲಕ್ಷ ಆವೃತ್ತಿ, ಲಕ್ಷ ಬಾರಿ ಮತ್ತೆ 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 ಆಗ್ತಾನೇ ಇರಬೇಕು. ಅದಕ್ಕೆ ಆವೃತ್ತಿ ಇರೋದು. ಆವೃತ್ತಿ ಅಂದರೆ ರಿಪಿಟೇಷನ್. ಲಕ್ಷ ಆವೃತ್ತಿ, ಲಕ್ಷ 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 ಹೀಗೆ ಆವೃತ್ತಿ ಆಗ್ತಾನೆ ಇರಬೇಕು. ಆ ರೀತಿ ಹರಿವಾಯುಸ್ತುತಿಯ ಪಾರಾಯಣ ನಡೆಯಬೇಕು. ಕನ್ನಡದಲ್ಲಿ ಕೋಟಿ ಹರಿವಾಯುಸ್ತುತಿ ಪಾರಾಯಣ, ಅಬ್ಜ ಹರಿವಾಯುಸ್ತುತಿ ಪಾರಾಯಣ ಅಂತೇನಾದರೂ ಹೆಸರು ಇಟ್ಕೊಳ್ಳೋಣ. ಲಕ್ಷಾವೃತ್ತಿ ಯಾರಿಡೋದು? ಲಕ್ಷಾವೃತ್ತಿ ಅಂದರೆ ಬರೀ ಲಕ್ಷ ಸಲ ಮಾಡಬೇಕು ಅಂತಲ್ಲ. ವಾಯುದೇವರನ್ನು ಜೀವೋತ್ತಮ ಅಂತ ತಿಳಿಯೋದು ಎಷ್ಟು ಅವಶ್ಯಕವೋ, ಪರಮಾತ್ಮನ ಅಧೀನವಾಗಿದ್ದಾರೆ, ಸ್ವತಂತ್ರರಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇ ಅವಶ್ಯಕ. ನಮ್ಮೆಲ್ಲರಿಗಿಂತಲೂ ಉತ್ತಮರು, ಸರ್ವೋತ್ತಮರು. ಸರಸ್ವತಿ ಭಾರತೀಯರನ್ನು ಆರಂಭ ಮಾಡಿಕೊಂಡು ತಿಳಿಸಿರುವುದವರಿಗೆ ಎಲ್ಲರಿಗೂ ನಿಯಮಗಳು. ಆದರೆ ಪರಮಾತ್ಮನಿಗೆ, ನಾರಾಯಣನಿಗೆ, ಶ್ರೀಹರಿಗೆ ಮಾತ್ರ ದಾಸನಾನುದಾಸ. ಇದೆರಡನ್ನೂ ತಿಳ್ಕೊಂಡ್ರೆ ವಾಯುದೇವರಿಗೆ ಸಂತೋಷ. ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ವಾಯುದೇವರಿಗೆ ಸಂತೋಷ, ವಾಯುದೇವರು ಜೀವೋತ್ತಮ ಅಂತ ತಿಳ್ಕೊಂಡ್ರೆ ವಿಷ್ಣುವಿಗೆ ಸಂತೋಷ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ವಾಯುವು ಮುಖ್ಯ ಧ್ಯೇಯ ಅಂತ. ವಾಯುದೇವರಿಗೆ ಜೀವೋತ್ತಮ ಅಂತ ತಿಳ್ಕೊಂಡ್ರೆ ದೇವರಿಗೆ ಸಂತೋಷ, ದೇವರನ್ನು ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿ ನಾರಾಯಣ ಪಂಡಿತ ಆಚಾರ್ಯರು ನಾನೇ ನೇನಾ ನೇನಾ ನೇನೋ ನುವೇ ನನುನ್ನಾಹ ನಾನಾ ನಾನೋ ನುವನ್ನಾನೇ ನಾನು ನಾನನ್ನಹ ಅಂತ. ಪರಮಾತ್ಮ ಮಾತ್ರ ವಾಯುದೇವರಿಂದ ಪ್ರೇರಿತನಲ್ಲ, ವಾಯುದೇವರ ಅಧೀನವಿಲ್ಲ, ಸರ್ವೋತ್ತಮ ಅನ್ನುವುದನ್ನು ಆ ಶ್ಲೋಕದಲ್ಲಿ ತಿಳಿಸಿಕೊಟ್ಟು. ಈ ಜಗತ್ತು ವಾಯುದೇವರ ಅಧೀನ, ವಾಯುದೇವರ ಅಧೀನ, ನಾರಾಯಣ ಮಾತ್ರ ಸರ್ವಥಾ ಅಲ್ಲ ಅಂತ ಆ ಶ್ಲೋಕದಲ್ಲಿ ಸಮುದ್ರ ವಿಷಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಲಕ್ಷಾವೃತ್ತಿ ಹರಿವಾಯುಸ್ತುತಿ ಪಾರಾಯಣ ಅಂದರೆ ಲ ಅಂದರೆ ಲಕ್ಷ್ಮೀದೇವಿ, ಕ್ಷ ಅಂದರೆ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹದೇವರು ಅಂತ ಅರ್ಥ. ಲಕ್ಷ ಅಂದರೆ ಲಕ್ಷ್ಮೀಪತಿಯಾದ ನರಸಿಂಹ, ಎಲ್ಲರಲ್ಲಿ ಅಂತರ್ಯಾಮಿಯಾಗಿ ವಾಯುದೇವರಿದ್ದಾರೆ. ಲಕ್ಷ ಲಕ್ಷ್ಮೀಪತಿ ನರಸಿಂಹನಲ್ಲಿ ಮಾತ್ರ ಆವೃತ್ತಿ, ಅಲ್ಲಿ ಇಲ್ಲ ವಾಯುದೇವರು, ಅಲ್ಲಿ ಅಂತರ್ಯಾಮಿಯಾಗಿ ಇಲ್ಲ. ಲಕ್ಷ ಆವೃತ್ತಿ ಪ್ರಪಂಚದಲ್ಲೆಲ್ಲ ವೃತ್ತಿ. ಇಡೀ ಸರ್ವಾಧಾರಣ ಪರಮಾತ್ಮ
ವಿಶ್ವಂ ಸದಾಚಾರ್ಯ ಮದುವೆ ಅಂತರ್ಯಾಮಿಯಾಗಿಲ್ಲ, ಅಂತರ್ಯಾಮಿಯಾಗಿ ಲಕ್ಷನಲ್ಲಿ ಲಕ್ಷ್ಮೀಪತಿ ನರಸಿಂಹನಲ್ಲಿ ಅವೃತ್ತಿಯಾದ ವಾಯುದೇವರು. ಅಂತಹ ವಾಯುದೇವರು ಲಕ್ಷಾವೃತ್ತಿ ಹರಿವಾಯುಸ್ಥಿತಿ ಅಂತಿದೆಯಲ್ಲ, ಅಂದರೆ ಹರಿದ್ರೆ ಕಪಿರೂಪರಾದ ವಾಯುದೇವರು ಲಕ್ಷ ವೃತ್ತಿ. ನರಸಿಂಹದೇವರಲ್ಲಿ ವೃತ್ತಿ ಅಲ್ಲ, ಅಂತರ್ಯಾಮಿಯಾಗಿ ಅವರ ದಾಸರು. ಇನ್ನುಳಿದವರಲ್ಲಿ ಲಕ್ಷ ಲಕ್ಷ ಜನ ಇದ್ದಾರಲ್ಲ, ಅವರೆಲ್ಲರಲ್ಲಿ ಆ ವೃತ್ತಿ ಚೆನ್ನಾಗಿ ಅಂತರ್ಯಾಮಿ ವಾಯುದೇವರ ಅನುಗ್ರಹಕ್ಕೋಸ್ಕರ 3 ಅವತಾರಗಳ ಸ್ತೋತ್ರ ಇದೆ. ಹನುಮಂತದೇವರು, ಭೀಮಸೇನದೇವರು, ಮಧ್ವಾಚಾರ್ಯರು. ಅವತಾರತ್ರಯೋಪೇತರಾದ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಈ ಒಂದು ಪಾರಾಯಣ ಅತ್ಯಂತ ಅವಶ್ಯಕವಾದದ್ದು. ನಿನ್ನೆ ದಿವಸನೇ ನಾವು ಸ್ಮರಣೆ ಮಾಡಿದ್ದೇವೆ. ಮಾತರಮ್ಮೆ ಮಾತರೀಶ್ವರನ್ ಅಂತ ವಾಯುದೇವರು ಎಲ್ಲರ ತಾಯಿ ಹೌದು, ತಂದೆಯೂ ಹೌದು. ತಂದೆ ತಾಯಿಗಳಾಗಬೇಕಾದ್ರೆ ವಾಯುದೇವರ ಸನ್ನಿಧಾನ ತಂದೆ ತಾಯಿಗಳಲ್ಲಿ ಇರಬೇಕು. ನಾವೆಲ್ಲ ದೇವರ ಮಕ್ಕಳು ಅಂತ ಇಟ್ಟುಕೊಂಡ್ರೆ ವಾಯುದೇವರು ನಮ್ಮೆಲ್ಲರ ಹಿರಿಯ ಅಣ್ಣ. ವೆಂಕಟೇಶ ಮಹಾತ್ಮದಲ್ಲಿ ಬರದ ಜ್ಯೇಷ್ಠ ಪುತ್ರ ಅಂತ ಎಲ್ಲರಿಗೆ ಅಣ್ಣ ಆಗಿ ವಾಯುದೇವರಿದ್ದಾರೆ. ಆದ್ದರಿಂದ ಅವರು ಅಣ್ಣನೂ ಹೌದು. ಅವರಷ್ಟು ಆಪ್ತ ಬಂಧುಗಳು ಇನ್ಯಾರಿಲ್ಲ. ಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡುವವರೇ ನಿಜವಾದ ಆಪ್ತರು, ಬಂಧುಗಳು. ವಾಯುದೇವರು ಆಪ್ತ ಬಂಧು ಅಂದರೆ ಆಪ್ತರು ಹೌದು, ಬಂಧುಗಳು ಹೌದು. ಅವರು ಬರೀ ತಂದೆ ಅಲ್ಲ, ಬರೀ ತಾಯಿ ಅಲ್ಲ. ಯಾಕೆಂದರೆ ಈಗ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಇರ್ತಾರೆ. ಚಿಕ್ಕಪ್ಪ ದೊಡ್ಡಪ್ಪ ಅವ್ರು ಹುಟ್ಟಿದ ತಾನೇ ಅವರು ಚಿಕ್ಕಪ್ಪ ಅಂತ ಆಗ್ತಾರೆ. ಅಪ್ಪ ಹುಟ್ಟಿದ ಮೇಲೆ ಹುಟ್ಟಿದವ ಚಿಕ್ಕಪ್ಪ, ಅಪ್ಪ ಹುಟ್ಟುವ ಮೊದಲೇ ಹುಟ್ಟಿದವ ದೊಡ್ಡಪ್ಪ. ಹೀಗೆಲ್ಲ ಆಗುತ್ತೆ. ಅವರು ಹುಟ್ಟಬೇಕಾದ್ರೂ ವಾಯುದೇವರೇ ಬೇಕಲ್ಲ, ಅವರನ್ನು ಹುಟ್ಟಿಸೋದು ವಾಯುದೇವರೇ. ಹೀಗಾಗಿ ಚಿಕ್ಕಪ್ಪ ದೊಡ್ಡಪ್ಪ ಹುಟ್ಟಿದ್ರೆ ಅವರು ಚಿಕ್ಕಪ್ಪ ದೊಡ್ಡಪ್ಪ ಆಗ್ತಾರೆ. ಅವರು ಹುಟ್ಟೋದಕ್ಕೆ ಕಾರಣಗಳು ವಾಯುದೇವರು, ಅವರ ಅಂತರ್ಯಾಮಿಯಾಗಿ ಅವರನ್ನು ಹುಟ್ಟಿಸುವವರು ಅವರೇ. ಹೀಗಾಗಿ ಅವರು ಎಲ್ಲ ಬಂಧುಗಳು ಅವರೇ, ಚಿಕ್ಕಪ್ಪ ದೊಡ್ಡಪ್ಪ. ಯಾರು ಹುಟ್ಟಬೇಕಾದರೂ ವಾಯುದೇವರಿಂದ ಯಾರು ಹುಟ್ಟೋ ಹಾಗಿಲ್ಲ. ಹಾಗಾದರೆ ವಾಯುದೇವರಿಂದಲೇ ಎಲ್ಲರೂ ಹುಟ್ಟುತ್ತಾರೆ ಅಂದರೆ ಏನಾದ ಹಾಗಾಯಿತು? ಅವರೆಲ್ಲರ ಆ ಬಂಧುತ್ವ ವಾಯುದೇವರ ಮೂಲಕ ನಮಗೆ ಬಂದಿದೆ. ಅದರ ನಿಜವಾದ ನಮ್ಮ ಬಂಧುಗಳು ಯಾರಾದರು? ವಾಯುದೇವರೇ ನಿಜವಾದ ಬಂಧು. ಇನ್ನು ಆಪ್ತರು ಯಾರು? ಆಪ್ತರು ಯಾರು ನಮಗೆ ಮೋಸ ಮಾಡೋದಿಲ್ಲ, ನಮಗೇನು ಹೇಳಬೇಕಾಗಿದೆ ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ವಿವಕ್ಷಿತಾರ್ಥ ತತ್ವಜ್ಞಾನ, ವಿವಕ್ಷ, ಕರ್ಣ, ಮಾಟವ, ಅವಿಪ್ರಲಿಪ್ಸ ಅಂತ ಈ 4 ಇದ್ರೆ ಅವರಿಗೆ ಆಪ್ತ ಅಂತ. ನಮಗೇನು ಹೇಳಬೇಕಾಗಿದೆ ಅದನ್ನು ಚೆನ್ನಾಗಿ ತಿಳಿದುಕೊಂಡವರು ಅಂದರೆ ವಾಯುದೇವರು. ನಮಗೇನು ಹೇಳಬೇಕಾಗಿದೆ? ಅವರು ವೇದಶಾಸ್ತ್ರಗಳ ಉಪದೇಶ ಮಾಡಬೇಕಾಗಿದೆ, ಅದಕ್ಕೆ ಭಾಷೆ ಬರೆಯಬೇಕಾಗಿದೆ. ಯಸ್ತತ್ ಪ್ರಸಾದಾದ ಅಖಿಲಂಶ್ಚ ವೇದಾನ್ ಸಮಂಚರಾತ್ರಾನ್ ಸರಹಸ್ಯ ಸಂಗ್ರಹ. ಮಹಾಭಾರತದ ಅರ್ಥನಿರ್ಣಯದ ಕೊನೆಗೆ ಆಚಾರ್ಯರು ಹೇಳ್ತಾರೆ, ಏನು ಮಹಾಭಾರತದ ಅರ್ಥನಿರ್ಣಯವನ್ನು ಮಾಡಿ ನಮಗೆಲ್ಲ ಹೇಳಿಬಿಟ್ರಿ, ನೀವು ಸರಿ ಗೊತ್ತಿದೆಯೋ ಇಲ್ಲ, ಮತ್ತೆ ಏನೋ ಹೇಳಿದಿರ, ಯಾಕೋ ಸಂಶಯ ಪಡ್ತೀರಿ? ವೇದವ್ಯಾಸ ದೇವರ ಅನುಗ್ರಹ ನನಗಿದೆ, ನಾನು ಸ್ವತಂತ್ರ ಅಲ್ಲ. ಹೃದಯಸ್ಥೋ ಬಾದರಾಯಣ ವೇದವ್ಯಾಸ ದೇವರ ಪರಮಾನುಗ್ರಹದಿಂದ ಅನಂತ ವೇದಗಳ ಜ್ಞಾನ ನನಗಿದೆ. ಮಹಾಭಾರತ, ರಾಮಾಯಣ, ಭಾಗವತಾದಿ ಸಕಲ ಸಚ್ಚಾಸ್ತ್ರಗಳ ಜ್ಞಾನ ನನಗಿದೆ. ಹೌದಾ? ಎಷ್ಟು ದಿವಸ ಆಯಿತು ಕಲಿತು? ಯಾವ ವಿದ್ಯಾಪೀಠದಲ್ಲಿ ಕಲಿತದ್ದು ಅಂತ ಕೇಳಿದರೆ ನಿಮಗೆ ಪಠಿತಂತೆ ಚೈತ್ರಭಾತಿ ಕಥಮಿತ್ಯವನೋಕ್ತೆ ಪೂರ್ವಜನ್ಮ ಸುಖಿವೇದ ಪುರೇರಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಆರೋಕ್ಷೇಣ ಪರಿಪೂರ್ಣವಾದ ಜ್ಞಾನ ಅನಾದಿ ಕಾಲದಿಂದ ಇದೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ನಿನ್ನೆ ಅಲ್ಲ, ಮೊನ್ನೆ ಅಲ್ಲ, ಅನಾದಿ ಕಾಲದಿಂದಲೂ ವಾಯುದೇವರಿಗೆ ಶಾಸ್ತ್ರಗಳ ಜ್ಞಾನ ಪರಿಪೂರ್ಣವಾಗಿದೆ. ಆ ಭಗವಂತನ ವಿಷಯದಲ್ಲಿ ಅವರಿಗೆ ಪರಮಾತ್ಮನ ಅನುಗ್ರಹದಿಂದ ಜ್ಞಾನ ಬೆಳೀತಾ ಹೋಗ್ತದೆ, ಮೋಕ್ಷ ಆಗೋವರೆಗೆ, ಅದು ಬೇರೆ. ಆದರೆ ಶಾಸ್ತ್ರಗಳಿಂದ ಏನು ತಿಳ್ಕೋಬೇಕು ಅದನ್ನು ತಿಳ್ಕೊಂಡಾಗಿದೆ. ಅಂತಹ ಜ್ಞಾನ ಇದೆ, ಯಥಾರ್ಥವಾದ ಜ್ಞಾನ. ಇನ್ನು ವಿವಕ್ಷ, ಹೇಳಬೇಕು ಅನ್ನುವ ಇಚ್ಛೆ ಎಂದರೆ ಪರಮದಯಾಳು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಶ್ರೇಷ್ಠ ಅಂತ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃಸಂಕಲ್ಪದಲ್ಲಿ ತಿಳಿಸಿದ ಹಾಗೆ ಪರಮದಯಾಮೂರ್ತಿಗಳು. ಜೀವನು ಅಂದರೆ ಅಷ್ಟು ಜೀವ ಆಗಬೇಕು.
ಅವನು ಅಂದ್ರೆ ನಮಗೆ ಬಹಳ ಜೀವ ಅಂತ ಹೇಳ್ತಾರೆ, ಅಂದ್ರೆ ಬಹಳ ಪ್ರೀತಿ ಅಂತ ಅರ್ಥ. ಹಾಗಾಗಿ ವಾಯುದೇವರಿಗೆ ಜೀವೋತ್ತಮ ಅಂತ ಕರೆಯುವ ಕೆಲವು ಕಾರಣಕ್ಕಾಗಿ ಎಲ್ಲ ಜೀವರಿಗಿಂತಲೂ ಉತ್ತಮ. ಆದರೆ ಎಲ್ಲ ಜೀವರನ್ನು ತಮ್ಮ ಜೀವ ಅಂತ ತಿಳ್ಕೊಂಡಿದ್ದಾರಲ್ಲ ಅಂಥವರೇ ಉತ್ತಮ ವಾಯುದೇವ. ಅಭೇದ ಅಲ್ಲ, ಪ್ರೀತಿ, ಅಷ್ಟು ಪ್ರೀತಿ. ಯಸ್ತಾನ್ ವೇಷ್ಟಿ ಸಮಾನ್ ವೇಷ್ಟಿ ಯಸ್ತಾನ ಸಮಾನಂ ಐಕಾತ್ಮ್ಯ ಆಗತಂ ವಿಧಿ ಮಂಡಲೈ ಧರ್ಮ ಸಂಸ್ಕೃತಿ. ಪ್ರೀತಿ ಇದ್ದರೆ ಆ ರೀತಿ ಹೇಳೋ ಪದ್ಧತಿ. ಹಾಗೆ ಅಷ್ಟು ಪ್ರೀತಿ ಇದೆ ಅಂದ ಮೇಲೆ ನಮಗೆ ಜ್ಞಾನ ಇಲ್ಲ, ಕಷ್ಟದಲ್ಲಿದ್ದೇವೆ ಅಂತ ಹೇಳದೇ ಇರ್ತಾರ. ವಿವಕ್ಷ ಅವರಿಗೆ ಇರದೇ ಇರೋದಕ್ಕೆ ಸಾಧ್ಯ ಇದೆಯಾ? ಅಯ್ಯೋ ಕಷ್ಟದಲ್ಲಿದ್ದಾರೆ ಅಂತ ತತ್ವೋಪದೇಶ ಮಾಡಿಯೇ ಮಾಡುತ್ತಾರೆ, ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ವಿವಕ್ಷ ಇದೆ. ಇನ್ನು ಕಾರಣ ಪಾಠವ ಅವರ ಇಂದ್ರಿಯಗಳಲ್ಲಿ ಹೇಗೆ ಸಾಮರ್ಥ್ಯ ಇದೆಯಾ ಅಂತ ಮಾತಾಡಬೇಕಾ, ಹಾಗೆ ಕೇಳಬೇಕಾ ಪ್ರಶ್ನೆ. ಎಲ್ಲ ಉಪನಿಷತ್ತುಗಳು ಹೇಳ್ತವೆ ಸರ್ವೇಂದ್ರಿಯ ನಿಯಾಮಕರು ಮುಖ್ಯ ಪ್ರಾಣದೇವರು ಅಂತ. ಮುಖ್ಯ ಪ್ರಾಣದೇವರು ಶರೀರದಲ್ಲಿ ಇಲ್ಲ ಅಂದ್ರೆ ಯಾವ ಇಂದ್ರಿಯಾಭಿಮಾನಿಗಳು ಇರೋದಿಲ್ಲ. ಮುಖ್ಯ ಪ್ರಾಣದೇವರು ಶರೀರದಲ್ಲಿದ್ದಾರೆ ಅಂದ್ರೆ ಎಲ್ಲ ಇಂದ್ರಿಯಾಭಿಮಾನಿಗಳು ಇಲ್ಲೇ ಇದ್ರೂ ಕೆಲಸ ಆಗುತ್ತೆ. ಅವರಿದ್ರೂ ಅವರಿಗೆ ಪ್ರೇರಕರಾಗಿ ಇವರೇ ಕೆಲಸ ಮಾಡಿಸ್ತಾರೆ. ಕರ್ಣ ನಿಯಾಮಕ ಸ್ವರರ ಗುರುವೇನಿ ದಾಸರಂತಾರೆ. ಕರ್ಣ ನಿಯಾಮಕ ಎಲ್ಲ ಇಂದ್ರಿಯಗಳಿಗೂ ಅವರು ನಿಯಾಮಕರು. ಕರ್ಣ ಪಾಠವೇ ಇದೆಯೋ ಇಲ್ಲವೋ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಸರ್ವೇಂದ್ರಿಯ ನಿಯಾಮಕ ಕರ್ಣ ಪಾಠವೇ ಇದೆ. ಇನ್ನು ಉಳಿದದ್ದು ಯಾವುದು? ಅಭಿಪ್ರಾಯಿಸ, ಮೋಸ ಮಾಡಬೇಕು ಅಂತ ಒಂದು ಇಚ್ಛೆ ಇಲ್ಲ. ಅದಿದ್ದರೆ ಎಲ್ಲ ಇದ್ದು ವೇಸ್ಟ್. ಜ್ಞಾನ ಚೆನ್ನಾಗಿರ್ತದೆ, ಹೇಳಬೇಕು ಅಂತ ಇಚ್ಛೆ ಇದೆ, ಅವರು ಸುಳ್ಳು ಹೇಳಬೇಕು ಅಂತ ಇಚ್ಛೆ ಇರ್ತದೆ. ಆಮೇಲೆ ಇಂದ್ರಿಯಗಳು ಚೆನ್ನಾಗಿದೆ, ಏನು ಪ್ರಯೋಜನ? ಎದುರಿಗೆ ಕುಳಿತವರಿಗೆ ಮೋಸ ಮಾಡಬೇಕು ಅಂತ ಇಚ್ಛೆ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ಪರಮದಯಾಲೋ ಕ್ಷಮಾ ಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಸಹಿಷ್ಣು. ದುರ್ಜನರಿಗೆ ಮೋಸ ಮಾಡ್ತಾರೆ, ಎದುರು ಮಾಡ್ತಾರೆ, ವಾಯುದೇವರು ಮಾಡ್ತಾರೆ. ಆದರೆ ಸಜ್ಜನರಿಗೆ ಎಂದೂ ಮೋಸ ಮಾಡೋದಿಲ್ಲ. ನಾವು ಭಕ್ತರು, ಭಕ್ತರಾದರೂ ತಪ್ಪು ಮಾಡ್ತೇವಲ್ಲ, ತಪ್ಪು ಮಾಡಿದ್ದಕ್ಕೋಸ್ಕರ ನಮ್ಮ ಮೇಲೆ ಕೋಪದಿಂದ ಮೋಸ ಮಾಡಬಹುದೇ ಅಂದರೆ ಭಕ್ತಾಪರಾಧ ಸಹಿಷ್ಣು. ಭಕ್ತರು ಮಾಡಿದ ಅಪರಾಧಗಳನ್ನು ಸಹನೆ ಮಾಡಿ, ಕ್ಷಮಾ ಮಾಡಿ, ಅವರಿಗೆ ಸನ್ಮಾರ್ಗದಲ್ಲಿ ಬರುವಂತೆ ನಾವೇ ಪ್ರೇರಣೆ ಮಾಡಿ ಅವರಿಗೆ ಯಥಾರ್ಥ ಜ್ಞಾನವನ್ನು ಕೊಡ್ತಾರೆ, ಹೊರತು ಮೋಸ ಮಾಡೋದಿಲ್ಲ. ಆದ್ದರಿಂದ ಸರ್ವಮೂಲ ಗ್ರಂಥಗಳ ಒಂದೊಂದು ಅಕ್ಷರ, ಪದ, ವಾಕ್ಯ ಯಾವುದೂ ಕೂಡ ಮೋಸ ಮಾಡೋದಕ್ಕೆ ಹೇಳಿದ್ದಲ್ಲ, ತಪ್ಪು ತಿಳುವಳಿಕೆಯಿಂದ ಹೇಳಿದ್ದಲ್ಲ. ಒಳ್ಳೆಯದನ್ನು ಹೇಳಬೇಕು ಅಂತ ಇಟ್ಟುಕೊಂಡು ಕರ್ಣಪಾಠವಿಲ್ಲದೆ ತಪ್ಪು ಬಂದಿಲ್ಲ. ಯಥಾರ್ಥವಾದ ವಿಷಯವನ್ನೇ ನಿರೂಪಣೆ ಮಾಡಿದ್ದಾರೆ ಶ್ರೀಮದಾಚಾರ್ಯರಾಗಿದ್ದರಿಂದ. ಬರೀ ಬಂಧುಗಳಲ್ಲ, ಅವರು ಆಪ್ತ ಬಂಧು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರನ್ನು ಕಳೆದಿದ್ದಾರೆ. ಅರ್ಥ ಮಾಡಿಕೊಳ್ಳಿ. ಮಾತರುಣೆ ಮಾತರಿಷ್ಟ ಪಿತರ ಕುಲ ಗುರು ಭ್ರಾತರಿಷ್ಟಾಪ್ತ ಬಂಧು. ಎಂತಹ ಗುರುಗಳು! ಬೇಕಾದಷ್ಟು ನಮಗೆಲ್ಲ ಉಪದೇಶ ಮಾಡುವ ಗುರುಗಳು, ಗುರು ಪರಂಪರೆ. ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ಶ್ರೀಮದಾಚಾರ್ಯರು ಎಲ್ಲ ಗುರುಗಳಿದ್ದಾರೆ. ಆದರೆ ಶ್ರೀಮದಾಚಾರ್ಯರಂತಹ ಗುರುಗಳು ಅವರಿಗೆ ಸಮಾನರಾದ ಗುರುಗಳು ಯಾರಿರೋದಿಲ್ಲ. ಯಾಕೆ? ಅವರು ಜೀವೋತ್ತಮರು. ದೇವರಿದ್ದಾರಲ್ಲ, ದೇವರು ಅವರಿಗಿಂತಲೂ ಉತ್ತಮ. ಸಮಾನರಾದ ಗುರುಗಳು ಯಾರಿಲ್ಲ. ಅವರು ವಾಯುದೇವರಿಗೆ ಸಮಾನರಾದ ಗುರುಗಳು ಅಂದರೆ ವಾಯುದೇವರ ಬದುಕಿರುವ ಬ್ರಹ್ಮದೇವರ ಹಾಕುವುದೇ ಹೊರತು ಬ್ರಹ್ಮ ವಾಯು ಮೊದಲಾದವರು ವಾಯುದೇವರಿಗೆ ಸಮಾನರಾದವರು ಬಿಟ್ಟರೆ ಆ ಕಕ್ಷೆಯಲ್ಲಿ ಇಲ್ಲದೇ ಇರುವಂಥವರು ಯಾರು ಕೂಡ ಅವರಿಗೆ ಸಮಾನರಾಗಲು ಸಾಧ್ಯ ಇಲ್ಲ. ಕೆಳಗಿದ್ದವರೆಲ್ಲ ಸರಸ್ವತಿಯಾಗಿರುವ ಅವರ ಭಕ್ತರು, ಪರಮಾತ್ಮ ಲಕ್ಷ್ಮಿ ಅವರಿಗೆ ಉತ್ತಮರು. ಅವರ ಕಕ್ಷೆಯಲ್ಲಿ ಇಲ್ಲದೇ ಇದ್ದಂತಹ ಯಾವ ಗುರುಗಳು ವಾಯುದೇವರಿಗೆ ಸಮಾನರಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅತುಲ ಗುರು ಅಂತಹ ಅತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿ ಸರ್ವಾಂತರಾತ್ಮನ್ ಅಜರ ಜರಾಯಿತ ಜನ್ಮವು ತ್ಯಾಮಯಾನ. ವಾಯುದೇವರಿಗೆ ಏನಾದರೂ ಪ್ರಶ್ನೆ ಕೇಳೋಣ, ತತ್ವಜ್ಞಾನ ಬೇಡ. ಯಾಕೆ? ವಯಸ್ಸಾಯಿತು, ಅವರಿಗೆಲ್ಲ ಕಾರುಣ್ಯ ಇತ್ತು, ಚೆನ್ನಾಗಿ ಉತ್ತರ ಕೊಟ್ಟರು ರಘುನಾಥ್ ಸರಿ ಅವರಿಗೆಲ್ಲ. ಇಷ್ಟೊತ್ತಿಗೆ ಬಹಳ ವಯಸ್ಸಾಗಿಬಿಟ್ಟಿರ್ತದೆ, ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಯಾರು ವಾಯುದೇವರ ಬಗ್ಗೆ ಅಡಬೇಡಿ. ಜರ ಇಲ್ಲ, ಅವರಿಗೆ ಮುಪ್ಪಿಲ್ಲ, ವಾರ್ಧಕ್ಯ ಇಲ್ಲ, ನಿತ್ಯ ಕರುಣರು ಅಜರ. ಅವರಿಗೆ ಅಷ್ಟರ ಮಟ್ಟಿಗೆ
ನಿತ್ಯ ತರುಣರು ಅಂದರೆ ಅವರನ್ನು ಸೇವೆ ಮಾಡಿದ ಭಜನೆ ಮಾಡಿದ ಜನರಿಗೇನೆ ಜನ್ಮ ಮರಣಗಳ ಭಯವನ್ನು ಪರಿಹಾರ ಮಾಡ್ತಾರೆ. ಅಜರ ಜರಯಿತ ಜನ್ಮವರ ತ್ಯಾವಯಾನ, ಜನ್ಮ ಮರಣ ರೋಗಗಳನ್ನು ಕಳೆಯುವ ವಾಯುದೇವರಿಗೆ ಎಲ್ಲಿಯ ಮುಖ್ಯ ಭಯ ಇದೆ? ಮುಪ್ಪು, ಆಲಸ್ಯ, ಆಯಾಸ ಯಾವುದೂ ಇಲ್ಲ. ಜರಯಿತ ಜನ್ಮವರ ತ್ಯಾವಯಾನ, ನಮ್ಮೆಲ್ಲರ ರೋಗಗಳ ಪರಿಹಾರವನ್ನು ಮಾಡುವುದು ಅಂತಹ ಮಹಾಭಾವ. ರೋಗ ರುಜಿನಗಳ ನೀವೆಲ್ಲ ವಾಯುಸ್ಥಿತಿಯನ್ನು ಭಕ್ತಿಯಿಂದ ಪಾರಾಯಣ ಮಾಡಿದರೆ ರೋಗಗಳ ಪರಿಹಾರವಾಗ್ತದೆ, ಮಾನಸಿಕವಾದ ಆದಿಗಳ ಪರಿಹಾರ, ಇನ್ನಿತರ ಎಲ್ಲ ಸಮಸ್ಯೆಗಳ ಪರಿಹಾರ ಆಗಿ ಸಾಧನೆ ಮಾಡುವುದಕ್ಕಿರುವ ಎಲ್ಲ ವಿಘ್ನಗಳನ್ನು ಪರಿಹರಿಸಿ ಸಾಧನೆಯನ್ನು ಮಾಡಿಸ್ತಾರೆ ಒಳಗೆ ಕುಳಿತು. ಜನ್ಮ ಜ್ಞಾಮಯಾನ ಗೋವಿಂದೇ ದೇಹಿ ಭಕ್ತಿ ಭವತಿ ಚ ಭಗವನ್ ಊರ್ಜಿತಾಂ ನಿರ್ಮಿತಾಂ. ಗೋವಿಂದ ಸರ್ವವೇದ ಪ್ರತಿಪಾದ್ಯನಾದ ಪರಮಾತ್ಮ, ಅವನಲ್ಲಿಯೂ ಭಕ್ತಿಯನ್ನು ಕೊಡಿ, ನಿಮ್ಮ ಪಾದಾರ ವಿಧಗಳಲ್ಲಿಯೂ ನಮಗೆ ಭಕ್ತಿಯನ್ನು ಕೊಡಿ ಅಂತ. ಗೋವಿಂದೇ ದೇಹಿ ಭಕ್ತಿ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ. ಯಾವ ಫಲಾಪೇಕ್ಷೆ ಇಲ್ಲದೆ ಕೇವಲ ಅವರು ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡುತ್ತಾ ಅವರ ಅನುಗ್ರಹವನ್ನು ವಹಿಸಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಫಲವನ್ನು ಅವಶ್ಯವಾಗಿ ಅಪೇಕ್ಷೆ ಪಟ್ಟು ಅವರ ಭಜನೆಯನ್ನು ನಾವು ಮಾಡಬೇಕು. ನಿರ್ನಿಮಿತ್ತ ಸದ್ಗುಣಗಳ ಪ್ರಗತಿ, ಅವರ ಒಂದೊಂದು ಗುಣಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಆ ಭಕ್ತಿಯನ್ನು ತುಂಬಬೇಕು. ಆ ಭಕ್ತಿ ಪೂರ್ಣವಾಗಬೇಕು, ಪುಷ್ಟವಾಗಬೇಕು. ಆದರಾದ ಭಕ್ತಿಯನ್ನು ನಮಗೆ ಕರುಣಿಸಬೇಕು ಅಂತ ವಾಯುದೇವರಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಐವಾಯಸ್ತಿಗೆ ಪಾರಾಯಣ ರಘುತ್ತಮಾಚಾರ್ಯ ಪಂಡಿತ ರಘುತ್ತಮಾಚಾರ್ಯರ ನೇತೃತ್ವದಲ್ಲಿ ಬಹಳ ಉತ್ಸಾಹದಿಂದ ಅವರಿಗೆ ಕಾರ್ಯಕ್ರಮ ಮಾಡ್ತಾರೆ. ಅವರಿಗೆ ಅನೇಕ ಜನ ನೀವೆಲ್ಲ ಸಹಕಾರ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮ ಇದೇ ರೀತಿ ನಿರಂತರವಾಗಿ ನಡೆಯಲಿ. ಪುರುಷರು ಐವಾಯಸ್ತಿಗೆ ಸ್ತ್ರೀಯರ ಮಂಥನಾಮ ಇವುಗಳನ್ನು ಹೇಳಿ ಆ ವಾಯುದೇವರ ಪರಮಾತ್ಮನ ಪರಿಪೂರ್ಣ ಅನುಗ್ರಹವನ್ನು ಪಡೆದುಕೊಂಡು ನೀವು ಧನ್ಯರಾಗಬೇಕು. ಇಡೀ ದೇಶಕ್ಕೆ ಎಲ್ಲ ಸಜ್ಜನರಿಗೆ ಕಲ್ಯಾಣ ಆಗಲಿ, ಎಲ್ಲರೂ ಧರ್ಮ ಮಾರ್ಗದಲ್ಲಿ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರೆಸಿ ಎಲ್ಲರೂ ಇಲ್ಲೇ ಇದ್ದು ಮೂಲರಾಮದೇವರ, ದಿಗ್ವಿಜಯರಾಮದೇವರ, ಮೆದುರಾಸದೇವರು, ವಂಶರಾಮ ಪ್ರಸನ್ನದೇವರ ದರ್ಶನವನ್ನು ಪಡೆದು ಆ ಹನುಮಂತ ದೇವರಲ್ಲಿ ಅಂತರ್ಯಾಮಿಯಾದ ಹನುಮಂತ ದೇವರು, ಭೀಮಸೇನದೇವರು ಮತ್ತು ಆಚಾರ್ಯರು ಮೂರು ಅವತಾರಗಳಿಂದಲೂ ಪೂಜೆ ಮಾಡಿದ ಮೂಲರಾಮದೇವರು ಅಂತಹ ನೀವು ಈ ಸೇವೆಯನ್ನು ಸಮರ್ಪಣೆ ಮಾಡಿದರೆ ಗುರುದ್ವಾರ ಮಾಡಿದ ಸೇವೆ ಸಾರ್ಥಕ. ಮುಂದೆ ಇದೇ ರೀತಿ ಉತ್ತರೋತ್ತರ ಅಭಿವೃದ್ಧಿ ಆಗುವುದರಲ್ಲಿಯೂ ಯಾವ ಸಂಶಯವಿಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ದೃಢವಾಗಿ ಎಲ್ಲರೂ ನಿಶ್ಚಯವನ್ನು ಮಾಡಿಕೊಳ್ಳಬೇಕು. ಇದರ ಜೊತೆಗೆ ನಿನ್ನೆ ದಿವಸ ಹೇಳಿದ್ದೇವೆ, ಹಾಗೆ ನಮ್ಮ ಗುರುಗಳ ಸನ್ನಿಧಾನ ರಘುತ್ತರ ಸನ್ನಿಧಾನದಲ್ಲಿ ತಿರುಕೋಯನೂರಿನಲ್ಲಿ ಕೋಟೆ ರಘುತ್ವ ಸ್ತೋತ್ರದ ಪಾರಾಯಣದ ಸಮಾಪ್ತಿಯ ಕಾರ್ಯಕ್ರಮವನ್ನು 1ನೇ ತಾರೀಕು ತ್ರಯೋದಶಿ ದಿನ, ಇದೇ ಪುಷ್ಯ ಶುದ್ಧ ತ್ರಯೋದಶಿ ದಿನ ಉತ್ತರಾರಾಧನೆಯನ್ನು ಇಟ್ಟುಕೊಂಡಿದೆ. ಎಲ್ಲ ಭಕ್ತರು ಅಲ್ಲಿ ನೀವೆಲ್ಲ ಪಾರಾಯಣ ಸಂಘದವರಿಗೆ ಅವಶ್ಯವಾಗಿ ಆಮಂತ್ರಣ ಕೊಡ್ತಾ ಇದ್ದೇವೆ. ಆಮಂತ್ರಣ ಬೇಕೇ ಆಗಿಲ್ಲ, ಗುರುಗಳ ಸನ್ನಿಧಾನ. ನೀವೆಲ್ಲ ಭಕ್ತಿಯಿಂದ ಒಂದೇ ವ್ಯಕ್ತಿಗೆ ಅವಶ್ಯವಾಗಿ ಬರಬೇಕು. ಬಂದು ಪಾರಾಯಣ ಸಂಘದಲ್ಲಿ ಇದ್ದವರು ಸರಿ, ಇಲ್ಲದವರು ಸರಿ, ಸಕಲ ಭಗವದ್ ಭಕ್ತರು ಅಲ್ಲಿ ಬಂದು ಪಾರಾಯಣವನ್ನು ಮಾಡಿ ಸಮರ್ಪಣೆ ಮಾಡಿ ಮತ್ತೆ ರಾಮನಾಮದ ಜಪದ ಶುಭ ಸಂಕಲ್ಪವನ್ನು ಮಾಡಿ 6 ಕೋಟಿ ರಾಮನಾಮ ಜಪ ಆಗಬೇಕು. ಇದು ಸಂಕಲ್ಪ ಧೈರ್ಯ ಇಲ್ಲದೆ ಸಣ್ಣದಾಗಿ ಮಾಡ್ತಾ ಇದ್ದೇವೆ. ದೇಶದೊಳಗಿರುವ ಎಲ್ಲ ಭಗವದ್ ಭಕ್ತರು ಉತ್ಸಾಹದಿಂದ ಮಾಡಿದರೆ ಅದು 60 ಕೋಟಿಯೂ ಆಗ್ತದೆ, 600 ಕೋಟಿಯೂ ಆಗ್ತದೆ. ಆದರೆ ಅಲ್ಪಾರಂಭ ಕ್ಷಮಕರ. ಮುಂದಿನ 600 ಕೋಟಿ ಜಪಕ್ಕೆ ಶಕ್ತಿ ಬರಲಿ ಅಂತ ಅನ್ನೋದಕ್ಕೆ ಮೊದಲೊಂದು ಪುಣ್ಯ ಪಡೆದುಕೊಳ್ಳೋದಕ್ಕೆ 6 ಕೋಟಿ ಆ ರಾಮನಾಮದ ಜಪವನ್ನು ಮಾಡಿ ಸಕಲ ಸಜ್ಜನರಿಗೆ ಮಂಗಲ ಆಗಲಿ, ಕ್ಷೇಮ ಆಗಲಿ ಅಂತನ್ನೋ ಒಂದು ಅಪೇಕ್ಷೆಯಿಂದ, ಸನಾತನ ಧರ್ಮದ ವಿಜಯವಾಗಲಿ ಎನ್ನುವ ಅಪೇಕ್ಷೆಯಿಂದ, ಇಷ್ಟು ಸರ್ವೋತ್ತಮತ್ವದ ಶ್ರೀರಾಮಚಂದ್ರನ ಸರ್ವೋತ್ತಮತ್ವದ ಸ್ಥಾಪನೆಯಾಗಲಿ ಇಡೀ ಜಗತ್ತಿನಲ್ಲಿ ಎನ್ನುವ ದೃಷ್ಟಿಯಲ್ಲಿ ಈ ಒಂದು ಆ ರಾಮನ ಆದರ್ಶ, ರಾಮನ ಗುಣಗಳು, ಆ
ಬುದ್ಧಿ, ಪರೋಪಕಾರ, ಶಾಂತಿ, ಶಮ, ದಮ ಎಲ್ಲ ಸದ್ಗುಣಗಳನ್ನು ನಮಗೋಸ್ಕರ ದೇವರು ತೋರಿಸಿದ್ದಾರೆ. ಅವನು ನಿತ್ಯ ಮುಕ್ತ, ನಿತ್ಯ ಪೂರ್ಣ. ಆ ಎಲ್ಲ ಸದ್ಗುಣಗಳು ನಮಗೆ ಯಾವುದು ಯೋಗ್ಯ, ಎಷ್ಟು ಯೋಗ್ಯ, ಅವುಗಳನ್ನು ಅಳವಡಿಸಿಕೊಂಡು ರಾಮರಾಜ್ಯ ನಮ್ಮ ದೇಶದಲ್ಲಿಯೂ ಆಗಬೇಕು, ನಮ್ಮ ದೇಹದಲ್ಲಿಯೂ ಆಗಬೇಕು, ನಮ್ಮ ಮನಸ್ಸಿನಲ್ಲಿಯೂ ಆಗಬೇಕು. ಆ ರಾಮರಾಜ್ಯದ ಸ್ಥಾಪನೆಗಾಗಿ ರಾಮನಾಮದ ಸಂಕೀರ್ತನವನ್ನು ನಾವೆಲ್ಲ ಮಾಡೋಣ. ಅದಕ್ಕಾಗಿ ಎಲ್ಲರೂ ಅಲ್ಲಿ ಬಂದು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಪರಿವಾರಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಈ 2 ದಿನಗಳಿಂದ ಕೇಶವ ಎಂಬ ನಾಮದ ಅರ್ಥಾನುಸಂಧಾನವನ್ನು ನೀವೆಲ್ಲ ಮಾಡಿಕೊಳ್ತಾ ಇದ್ದೀರಿ. ಇವತ್ತು ಪ್ರಾತಃ ಕಾಲದಲ್ಲಿಯೇ ಆ ಕಾರ್ಯಕ್ರಮದ ಕೇಶವನಾಮ ಚಿಂತನ, ನಾಮಾರ್ಥ ಚಿಂತನದ ಮಂಗಲವನ್ನು ಮಾಡೋಣ. ಅದರರ್ಥ ಮುಗಿದೋಯ್ತು ತಿಳ್ಕೋಬೇಡ್ರಿ. 4 ಅರ್ಥಗಳನ್ನು ಶ್ರೀಮದಾಚಾರ್ಯರ ಉಪದೇಶದ ಪ್ರಕಾರ ನಾವು ತಿಳ್ಕೋಬಹುದು. ಆದರೂ ಇಲ್ಲಿ ನಡೆಯುವ ಈ ಪ್ರವಚನ ಮಾಲಿಕೆಯ ಮಂಗಲವನ್ನು ಮಾಡೋಣ. ಯಾಕೆ ಮಂಗಲವನ್ನು ಮಾಡಬೇಕು ಅನ್ನೋದು ನಮ್ಮದೇ ಪ್ರಶ್ನೆ. ಇವತ್ತು ಯಾಕೆ ಮಂಗಲ ಆಗಿದೆ? ಅದಕ್ಕೆ ಇವತ್ತು ಒಳ್ಳೆಯ ದಿವಸ ಇದೆ, ಆದ್ದರಿಂದ ಮಂಗಲವನ್ನು ಮಾಡಬೇಕು. ಇವತ್ತು ನೋಡಿ, ತಾರೀಖು ಎಷ್ಟು? 25ನೇ ತಾರೀಕು. ಈ 25 ಅನ್ನುವ ಸಂಖ್ಯೆ ಇದೆ. ಈ 25 ಅನ್ನುವ ಸಂಖ್ಯೆ ವರ್ಣಮಾಲೆಯಲ್ಲಿ ಕಾಲಯೋ ಅವಸಾನ ಸ್ಪರ್ಶ ಅಂತ 25 ಅಕ್ಷರಗಳಿವೆ, ಕದಿಂದ ಮೊದಲವರೆಗೆ. ಕೆಲವು ಭಾಷೆಯಲ್ಲಿ ಇಲ್ಲ ಅಷ್ಟು, ಆದರೆ ಮೂಲ ಸಂಸ್ಕೃತ ಭಾಷೆಯಲ್ಲಿ 25 ಅಕ್ಷರಗಳು ಪೂರ್ಣವಾಗಿವೆ. ಕಾಲಯೋ ಅವಸಾನ ಸ್ಪರ್ಶ, ಅದು 25 ಅಕ್ಷರಗಳು. ಆ 25 ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಯಾವುದು ಅಂದರೆ ಅದು ಕ ಅನ್ನುವ ಅಕ್ಷರ. ಇವತ್ತು ತಿಥಿ ಪಂಚಮಿ ತಿಥಿ. 5ನೇ ಅಕ್ಷರ ಅಂದರೆ ಅದು ನಿಜವಾಗಿ ಆಗುತ್ತೆ. ಇದನ್ನು ಒಂದು ಹೇಳಿದರೆ ಎ ಅನ್ನುವುದು 5ನೇ ಅಕ್ಷರ. ಎ ಅನ್ನುವುದು 5ನೇ ಅಕ್ಷರ. ಅದನ್ನು ಜೋಡಿಸಿದರೆ 25ರ ಮೊದಲಕ್ಷರಕ್ಕೆ ಕ ಅನ್ನುವುದಕ್ಕೆ ಪಂಚಮಿ ತಿಥಿ 5, ಅದನ್ನು ಜೋಡಿಸಿದರೆ ಎ ಜೋಡಿಸಿದರೆ ಕೆ ಅಂತ. ಸರಿ, ಮುಂದೆ ಏನು ಮಾಡಬೇಕು? ಇವತ್ತು ನಕ್ಷತ್ರ ಶತತಾರಕ ನಕ್ಷತ್ರ, ಅದರ ಮೊದಲಕ್ಷರ ಸೇರಿಸಿದರೆ ಕೇಶ ಅಂತ. ಇವತ್ತು ಯೋಗ ವಜ್ರ ಯೋಗ ಸೇರಿಸಿರುವ ಕೇಶವ. ಸರಿ, ತಾರೀಖಾಯಿತು, ತಿಥಿ ಆಯಿತು, ನಕ್ಷತ್ರ ಆಯಿತು, ಯೋಗ. ಕರ್ಣ ಯಾಕೆ ಬಿಟ್ರಿ ಅಂತ ಪ್ರಶ್ನೆ. ಕರ್ಣ ಬಿಟ್ಟಿಲ್ಲ, ಅದು ಪ್ರತ್ಯೇಕವಾಗಿ ಕೇಶವ ಅಂತ ಹೇಳಿದ್ರೆ. ಕರ್ಣ ಇವತ್ತು ಬಾಲವ ಕರ್ಣ. ಬಾಲ ಅಂದ್ರೆ ಕೇಶ, ಅವ್ವ ಅಂದ್ರೆ ಕೇಶವ. ಬಾಲವ ಕರ್ಣ ಕೇಶವ ಅಂತ. ಇಂಥ ಒಳ್ಳೆಯ ದಿವಸ ಕೇಶವನ ನಾಮಸ್ಮರಣೆ ಮಾಡೋದು ಬಹಳ ಒಳ್ಳೆಯದು. ಇವತ್ತು ಕೇಶವ ನಾಮದ ಚಿಂತನವನ್ನು ಮಾಡೋಣ. ಅನೇಕ ಅನುಸಂಧಾನ ಮಕ್ಕಳ ನಾನು ಹಿಂದೆಲ್ಲ ಹೇಳೋದಿಲ್ಲ, ಯಾಕಂದರೆ ನೀವು ಮಾಡಿದ್ದೀರಿ. ನಿನ್ನೆ ಹೇಳಿದ್ದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ಮೊನ್ನೆ ಹೇಳಿದ್ದನ್ನ ಆಚರಣೆ ಮಾಡುವಾಗ ಏನೇನು ಅನುಸಂಧಾನ ಮಾಡಬೇಕು ಅಂತ ನಾವು ತಿಳಿತಾ ಬಂದ್ವಿ ಒಂದೊಂದ. ಈಗ ಆಚರಣೆ ಹೇಗೆ ಮಾಡೋದು ಅಂತ ಕೆಲವರು ಹೀಗೆ ಕುದರಣಿಯನ್ನ ಪಾತ್ರೆಯಲ್ಲಿ ಹಾಕಿ ಹೀಗೆ ಸಿಡಿಸ್ಕೊಳ್ತಾರೆ ಬಾಯಿಯಲ್ಲಿ ನೇರವಾಗಿ ಅಲ್ವಾ? ನೋಡಿರ್ತೀರ ಬೇಕಾದಷ್ಟು. ಆ ಥರ ಅಲ್ಲ, ಅದನ್ನು ಸರಿಯಾಗಿ ಕೈಯಲ್ಲಿ ಹಾಕೊಂಡು ಗಟ್ಟಿಯಿಂದ ಆಚರಣೆ ಮಾಡಬೇಕು. ಕೈಯಿಂದ ನೀರನ್ನು ತೆಗೆದುಕೊಂಡು ಆಚರಣೆ ಮಾಡಬೇಕು.
ಬಾಯಿಯಲ್ಲಿ ನೇರವಾಗಿ ಉಗ್ಗರಗಳಿಂದ ಉಗ್ಗೋರಲ್ಲ. ಪಾತ್ರೆಗೆ ಬಾಯಿ ಹಚ್ಚೋದು ಅಲ್ಲೇ ಅಲ್ವಾ? ಹಾಗಾದ್ರೆ ಕೈ ಬೇಕು. ಆ ಕೈಯಿಂದ ಆಚರಣೆ ಮಾಡಬೇಕು ಅಂತ ಅನ್ನೋದು ಕ್ರಮ. ಮರೆಯಬೇಡಿ. ಏನು ಮಾಡಬೇಕಾದರೂ ದೇವತೆಗಳನ್ನು ಮರೆಯಬಾರದು. ನಾದೈವಂ ಕಿಂಚಿದಿಷ್ಯತೆ. ಕೈಯಿಂದ ಆಚರಣೆ ಮಾಡಬೇಕಾದ್ರೆ ಕೈ ಇದ್ದರೆ ಕೈಯಿಂದ ಆಚರಣೆ ಮಾಡೋದು. ಕೈ ಕೊಟ್ಟವರು ಯಾರು ಅಂದ್ರೆ ದಕ್ಷ ಪ್ರಜಾಪತಿ. ಪಾಣ್ಯಾತ್ಮನೆ ದಕ್ಷಾಯ ನಮಃ ಅಂತ ತತ್ವನ್ಯಾಸ ಮಾಡುವಾಗ ನೀವು ಹೇಳ್ತೀರಾ. ಪಾಣಿ ಕೈಗೆ ನಿಯಾಮಕನಾದ ತತ್ವಾಭಿಮಾನಿ ದೇವತೆ ಯಾರು ಅಂದ್ರೆ ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಯ ಅನುಗ್ರಹ ಇದ್ರೇನೆ ಕೈ ಕೆಲಸ ಮಾಡೋದು. ಕೈಯಿಂದ ಕೆಲಸ ಮಾಡಿ ನಾವು ಒಳ್ಳೆಯ ದಕ್ಷರು ಅಂತ ಅನಿಸಿಕೊಳ್ತೇವೆ. ಆದರೆ ಏನ್ ದಕ್ಷತೆ ಇದೆ ಅವನಿಗೆ, ಚಕ ಚಕ ಕೆಲಸ ಮಾಡ್ತಾನೆ ಅಂತ. ಚಕ ಚಕ ಕೆಲಸ ಮಾಡ್ತಾನೆ ನಿಜ. ಆ ದಕ್ಷತೆ ಅವನಿಗೆ ಬಂತ ಹೇಗೆ? ದಕ್ಷ ಇದ್ದಾಗ ಕೈಯಲ್ಲಿ ದಕ್ಷ ಪ್ರಜಾಪತಿ ಎಂಬ ದೇವತೆ ಪರಮಾತ್ಮನ ವಾಯುದೇವರ ಅಧೀನನಾಗಿ ನಮ್ಮೆಲ್ಲ ಪಾಣಿ ಎಂಬ ಇಂದ್ರಿಯ ಅದಕ್ಕೆ ಪ್ರೇರಕನಾಗಿ ನಿಯಾಮಕನಾಗಿ ಇದ್ದದ್ದಕ್ಕೆ ನಾವು ಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಾವು ದಕ್ಷ ಪ್ರಜಾಪತಿಯ ಸ್ಮರಣೆ ಬರಬೇಕು ಕೆಲಸ ಮಾಡುವಾಗ. ದಕ್ಷ ಪ್ರಜಾಪತಿಯ ಸ್ಮರಣೆ ಬಂದು ನಡೆಯೋದಿಲ್ಲ. ದಕ್ಷ ಪ್ರಜಾಪತಿಗೂ ನಿಯಾಮಕರಾದವರು ಮುಖ್ಯ ಪ್ರಾಣದೇವರು, ಅವರಿಗೆ ಪ್ರೇರಕನಾದವರು ಪರಮಾತ್ಮ. ಅವನ ಅನುಗ್ರಹದಿಂದ ಕೈಯಲ್ಲಿ ನೀರನ್ನು ಹಾಕಿಕೊಂಡು ನಾನು ಆಚರಣೆ ಮಾಡುತ್ತೇನೆ ಅಂತ ಸ್ಮರಣೆ ಮಾಡಬೇಕು. ಸತ್ಯಾಗ್ರಹ ಶ್ರೀಪಾದಂಗಳವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಲಿಕ್ಕಿರುತ್ತೆ. ಎಷ್ಟು ಸ್ಮರಣೆ ಅಂದರೆ ಒಂದೊಂದು ಕರ್ಮವನ್ನು ಮಾಡಿದಾಗ ಪ್ರತ್ಯೇಕ ಸ್ಮರಣೆ. ಒಂದ್ಸಲ ಆಚರಣೆ ಮಾಡಿದ್ರೆ ನಮ್ಮ ಗುರುಗಳ ಅನುಗ್ರಹದಿಂದ ಆಚರಣೆ ಮಾಡಿದ್ದೇನೆ ಅಂತ. ಪ್ರಾಣಾಯಾಮ ಮಾಡಿದ್ರೆ ಗುರುಗಳ ಅನುಗ್ರಹದಿಂದ ಪ್ರಾಣಾಯಾಮ ಅಂತ. ಗುರುಗಳ ಸ್ಮರಣೆ ಹಾಗೆ ಮಾಡಬೇಕು ಅಂದಮೇಲೆ ಅವರಿಗೂ ಪ್ರೇರಕರಾದ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಪರಮಾತ್ಮನ ಸ್ಮರಣೆಯನ್ನು ಮಾಡಲೇಬೇಕಲ್ವ. ಆ ದೃಷ್ಟಿಯಲ್ಲಿ ಆಚರಣೆ ಮಾಡುವಾಗ ಏನು ಅನುಸಂಧಾನ ಬೇಕು ಅಂತ ತಿಳಿದುಕೊಳ್ಳಿ. ಕೇಶವಾಯ ಸ್ವಾಹ ಅಂದ್ರೆ ಕ ಅಂದ್ರೆ ದಕ್ಷ ಪ್ರಜಾಪತಿ ಅಂತ ಅರ್ಥ. ಕ ಅನ್ನುವ ಶಬ್ದಕ್ಕೆ ಪ್ರಜಾಪತಿ ಅಂತ ಅರ್ಥ ಇದೆ. ಕ ಅಂದ್ರೆ ತಲೆ ಅಂತ ಅರ್ಥ ಇದೆ. ರುದ್ರದೇವರು ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಛೇದನ ಮಾಡುತ್ತಾರೆ ವೀರಭದ್ರನಾಗಿ. ಆ ಕಥೆ ಏನಂತ ಪ್ರಸಂಗಕ್ಕೆ ಕಕಚ್ಛೇದ ಅಂತ. ಕಕಚ್ಛೇದ ಕ ಅಂದ್ರೆ ದಕ್ಷ ಪ್ರಜಾಪತಿ, ಅವನ ಕ ಅಂದ್ರೆ ತಲೆ, ಅದನ್ನು ವೀರಭದ್ರ ಕತ್ತರಿಸಿದ್ದರಿಂದ ಆ ಕಥೆಗೆ ಕಕಚ್ಛೇದ ಅಂತ. ಹಾಗಾಗಿ ಕ ಅನ್ನುವ ಶಬ್ದಕ್ಕೆ ದಕ್ಷ ಪ್ರಜಾಪತಿ ಅಂತ ಅರ್ಥ. ಈಶ ದಕ್ಷ ಪ್ರಜಾಪತಿಗೂ ನಿಯಾಮಕರಾದವರು ವಾಯುದೇವರು. ಅವರಿಗೂ ವ ಅಂದ್ರೆ ಪ್ರವರ್ತಕ. ಕೇಶಂ ವರ್ತಯತಿ ಕೇಶವ ಅಂದ್ರೆ ದಕ್ಷ ಪ್ರಜಾಪತಿಗೆ ನಿಯಾಮಕರಾದ ಮುಖ್ಯ ಪ್ರಾಣದೇವರನ್ನು ಪ್ರೇರಣೆ ಮಾಡುವ ಪರಮಾತ್ಮ. ಅವರ ಅನುಗ್ರಹದಿಂದ ನಾನು ಕೈ ಎತ್ತಿ ಆಚರಣೆಯನ್ನು ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಬರಬೇಕು. ಕೇಶವಾಯ ಸ್ವಾಹ. ಈ ಅನುಸಂಧಾನದಿಂದ ನಾವು ಆಚರಣೆ ಮಾಡಬೇಕು. ಇದು ಆ ಕೇಶವ ಎಂಬ ಶಬ್ದದ ಗರ್ಭದಲ್ಲಿ ಇದ್ದದ್ದು. ಇದು ಕೂಡ ಜೊತೆಗೆ ಕೇಶವಾಯ ಸ್ವಾಹ ಆಚರಣೆ ಕೊಡುತ್ತಿದ್ದಾರೆ. ಸಂಧ್ಯಾವಂದನ ಆಚರಣೆ ಮಾಡಿ ಸಂಧ್ಯಾವಂದನಕ್ಕೆ ಏನಲ್ಲ, ದೇವರ ಪೂಜೆ ಮಾಡುವಾಗ, ದಾನ ಮಾಡುವಾಗ, ಸಂಧ್ಯಾವಂದನ ಮಾಡುವಾಗ, ಹೋಮ ಮಾಡುವಾಗ, ಯಾವುದೋ ಒಂದು ಸಂದರ್ಭದಲ್ಲಿ ಕೂತಿರ್ತಾನೆ ಆಚರಣೆ ಮಾಡ್ತಾ ಇದ್ದಾರೆ. ಗುರುಗಳು ಬರ್ತಾರೆ, ಸಂಧ್ಯಾವಂದನ ಮಾಡ್ತಾ ಇದ್ದಾರೆ. ಯಾರು ಬಂದರೂ ನಾನು ಹೇಳೋದಿಲ್ಲ, ನಾನು ಪೂಜೆ ಮಾಡ್ತಾ ಇದ್ದೇನೆ, ಡೋಂಟ್ ಡಿಸ್ಟರ್ಬ್ ಮೀ. ನನಗೆ ಯಾರು ಡಿಸ್ಟರ್ಬ್ ಮಾಡುವಾಗ ನಾನೇ ನಿಜ. ಆಚೆ ಈಚೆ ನೋಡಬಾರದು, ಏಕಾಗ್ರ ಮನಸ್ಸಿನಿಂದ ಮಾಡಬೇಕು. ಆದರೆ ಗುರುಗಳು ಬಂದರೆ, ಜ್ಞಾನಿಗಳು ಬಂದರೆ, ಪಾಠ ಹೇಳಿದ ಗುರುಗಳೇ ಆಗಬೇಕಾಗಿಲ್ಲ, ಪಾಠ ಹೇಳಿದ ಗುರು ಬಂದರೂ ಸರಿ, ಜ್ಞಾನಿಗಳು ಬಂದರೂ ಸರಿ, ಎದ್ದು ನಿಂತು ನಮಸ್ಕಾರ ಮಾಡಿ ಮತ್ತೆ ತಮ್ಮ ಕೆಲಸ ಮುಂದುವರಿಸಬೇಕು. ಕಥೆಯನ್ನು ಕೇಳಿದ್ದೀರಿ. ಇಂದ್ರದ್ಯುಮ್ನ ರಾಜ ಅಗಸ್ತ್ಯ ಋಷಿಗಳು ಬರ್ತಾರೆ, ಎದ್ದು ನಿಂತು ಸ್ವಾಗತ ಮಾಡೋದಿಲ್ಲ. ನಾನು ದೇವರ ಪೂಜೆ ಮಾಡ್ತಾ ಇದ್ದೇನೆ ಅಂತ ಪೂಜೆ ಮುಂದುವರಿಸ್ತಾನೆ. ಶಾಪ ಕೊಡ್ತಾರೆ ಅಗಸ್ತ್ಯರು, ಆನೆಯಾಗಿ ಹುಟ್ಟು ಅಂತ. ಅವನ ತಾನೇ ಗಜೇಂದ್ರ,
ಕಾರಣದಿಂದ ನೀನು ಎದ್ದು ನಿಲ್ಲದೆ ತಿರಸ್ಕಾರ ಮಾಡಿದ್ಯಾ. ಆದ್ದರಿಂದ ಬಹಳ ಅಹಂಕಾರದಿಂದ ತಿರುಗುವ ಪ್ರಾಣಿ ಯಾವುದು? ಆನೆಯಾಗಿ ಹುಟ್ಟು ಅಂತ. ಮದ್ದಾನೆಯಾಗಿ ಹುಟ್ಟು. ಯಾಕೆ? ಮೊದಲಿಂದ ನೀನು ನನ್ನನ್ನು ತಿರಸ್ಕಾರ ಮಾಡಿದ್ದೀ. ಹಾಗಾಗಿ ದೊಡ್ಡವರಿಗೆ ತಿರಸ್ಕಾರ ಮಾಡಬಾರದು. ಏನೇ ಸತ್ಕರ್ಮ ಮಾಡಬೇಕು ಅಲ್ಲ, ಅದು ಮರ್ತೋದ್ರೆ ಏನು ಮಾಡಬೇಕು? ನೀವೆಲ್ಲ ಹೇಳಿದ್ದೀರಿ ಪ್ರವಚನ ಮಾಡುವಾಗ, ಆ ದೊಡ್ಡವರು ಮುಂದಾಗಿ ಹೇಳಬೇಕು ಅನ್ನೋದೇ ಮರ್ತೋದ್ರೆ ಅಲ್ವಾ? ಅದಕ್ಕೆ ಎಲ್ಲಾದ್ರೂ ಬರೆದಿಟ್ಟು ಹೋಗ್ಬೇಕು. ಆ ಬರೆದು ದಾಳಿಸೋದ್ರೆ ಅದಕ್ಕೆ ಸತ್ಕರ್ಮವನ್ನ ಪ್ರಾರಂಭ ಮಾಡುವಾಗಲೇ ಅದರ ಎಚ್ಚರಿಕೆ ಬರಬೇಕು ಅನ್ನುವುದಕ್ಕೆ ಕೇಶವಾಯ ಸ್ವಾಹ. ದಕ್ಷ ಪ್ರಜಾಪತಿ, ಈಶ, ಅವರ ಹಳೆಯ ರುದ್ರ, ಇವರಿಬ್ಬರಿಗೂ ಅಂದ್ರೆ ಪ್ರವರ್ತಕನಾದವರು ಪರಮಾತ್ಮ. ಅಂದ್ರೆ ಆ ಚತುರ್ಥ ಭಾಗವತದಲ್ಲಿ ಬರುವ ಎದ್ದು ನಿಲ್ಲುವುದು ನಿಲ್ಲದೇ ಇರುವ ಕಥೆ ಎಲ್ಲ ಏನಿದೆಯಲ್ಲ ಅದನ್ನು ಪೂರ್ಣ ನೆನಪಿಗೆ ದೊಡ್ಡವರು ಬಂದಾಗ ಎದ್ದು ನಿಲ್ಲಬೇಕು. ರುದ್ರದೇವರು ಎದ್ದು ನಿಂತಿಲ್ಲ, ಅದಕ್ಕೆ ಕಾರಣ ಬೇರೆ. ಯಾಕೆ ಎದ್ದು ನಿಂತಿಲ್ಲ ಅಂದ್ರೆ ರುದ್ರದೇವರು ಆ ದಕ್ಷ ಪ್ರಜಾಪತಿಗಿಂತಲೂ ಉತ್ತಮನಾದ ಬ್ರಹ್ಮದೇವರಲ್ಲಿದ್ದರು. ಆ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿರುವಂತಹ ವಾಸುದೇವ ರೂಪಿಯಾದ ಪರಮಾತ್ಮನ ಧ್ಯಾನದಲ್ಲಿ ಆಸಕ್ತರಾಗಿದ್ದು ರುದ್ರದೇವರು. ಉತ್ತಮ ಅಧಿಷ್ಠಾನದಲ್ಲಿದ್ದಾಗ, ಉತ್ತಮ ಅಧಿಷ್ಠಾನದಲ್ಲಿ ಭಗವಂತನ ಸ್ಮರಣೆ ಮಾಡುವಾಗ ಚಿಕ್ಕವರು ಬಂದರೆ ಹೇಳಿದ ಇದು ತಪ್ಪಿಲ್ಲ ಅಂತಿದೆ. ಅದು ನಮಸ್ಕಾರ ಮಾಡಬಾರದು. ಗೊತ್ತಾಯ್ತಲ್ಲ? ಬ್ರಹ್ಮದೇವರು ಬಹಳ ದೊಡ್ಡವರು, ಜೀವೋತ್ತಮರು. ಅವರಲ್ಲಿ ಕೂತಿದ್ದಾರೆ. ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ರುದ್ರದೇವರು ಧ್ಯಾನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಬಂದ ಮಾವ ಅನ್ನುವುದಕ್ಕೋಸ್ಕರ ಎದ್ದು ನಿಲ್ಲಬೇಕು ಅಂತ ಅನ್ನುವುದು ನಿಜ. ಆದರೆ ಅವರಿಗಿಂತಲೂ ದಕ್ಷ ಪ್ರಜಾಪತಿಗಿಂತಲೂ ಉತ್ತಮರಾದ, ವಸ್ತುತಃ ಸ್ವರೂಪದಲ್ಲಿಯೂ ತಮಗಿಂತಲೂ ಉತ್ತಮರಾದ ಬ್ರಹ್ಮದೇವರಲ್ಲಿ ತಾವು ಪರಮಾತ್ಮನ ಧ್ಯಾನ ಮಾಡ್ತಾ ಇರುವುದರಿಂದ ಎದ್ದು ನಿಲ್ಲಲಿಲ್ಲ. ಇಲ್ಲದಿದ್ದರೆ ಎದ್ದು ನಿಲ್ಲಬೇಕು ಅನ್ನುವುದೇ ಅಲ್ಲಿ ತೋರಿಸಿಕೊಡ್ತಾರೆ. ವ್ಯವಹಾರಕ್ಕೆ ಸ್ವರೂಪದಲ್ಲಿ ಅವರು ಚಿಕ್ಕವನೇ, ಇವರು 5ನೇ ಕಕ್ಷೆ, ಅವರು 10ನೇ ಕಕ್ಷೆಯಲ್ಲಿ ಬರುವನು ದಕ್ಷ ಪ್ರಜಾಪತಿ, ಚಿಕ್ಕವರು. ಆದರೂ ಕೂಡ ಎದ್ದು ನಿಂತು ಸ್ವಾಗತವನ್ನ ಮಾಡಬೇಕಾಗಿತ್ತು. ಮಾಡದೇ ಇರೋದಕ್ಕೆ ದಕ್ಷ ಪ್ರಜಾಪತಿಗೆ ಕೋಪ ಬಂತು. ಪರಸ್ಪರ ಶಾಪ ಪ್ರತಿಶಾಪಗಳಾಯಿತು. ಕೊನೆಗೆ ದಕ್ಷ ಪ್ರಜಾಪತಿಯನ್ನೇ ಸಂಹಾರ ಮಾಡಿ ಪುನಃ ಅವನಿಗೆ ತಲೆ ಹಚ್ಚಿ ಇದೆಲ್ಲ ಕಥೆಗಳಿದೆ. ಈ ಕಥೆ ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅದೇ ಸಂದರ್ಭದಲ್ಲಿ ರುದ್ರದೇವರು ಹೇಳಿದ ಮಾತು ನೆನಪಿಟ್ಟುಕೊಳ್ಳಿ. ಏನದು? ಪ್ರತ್ಯುದ್ಯಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ನಿಧಸ್ತು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯ ಜೀವನ ದೇಹ ಮಾರಿಣೇ. ದಕ್ಷ ಪ್ರಜಾಪತಿ, ಈಶ, ರುದ್ರ ಇವರಿಬ್ಬರಿಗೂ ಪ್ರವರ್ತಕನಾದ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ವಸ್ತುಸ್ಥಿತಿಯಲ್ಲಿ ದಕ್ಷ ಪ್ರಜಾಪತಿಗಿಂತಲೂ ಈಶ ಉತ್ತಮರು. ದಕ್ಷ ಪ್ರಜಾಪತಿಗೂ ನಿಯಾಮಕರಾದವರು ರುದ್ರದೇವರು. ಅಂತಹ ರುದ್ರದೇವರಿಂದ ಉಪಾಸ್ಯನಾದ ಅಂದರೆ ವಾಸುದೇವ ರೂಪಿಯಾಗಿರುವಂತಹ ಪರಮಾತ್ಮ ಬ್ರಹ್ಮಾಂತರೇ ವಸುದೇವ ಶಕ್ತಿಕಂ. ಹಾಗಂತ ಸತ್ವಂ ಶುದ್ಧಂ ವಸುದೇವ ಶಕ್ತಿಕಂ ಅಂತ. ದಕ್ಷ ಪ್ರಜಾಪತಿಯಿಂದಲೂ ಈಶ ಸ್ವರೂಪದಲ್ಲಿ ಉತ್ತಮನಾದ ವಸುದೇವ ಶಬ್ದವಾಚ್ಯನಾಗಿರತಕ್ಕಂತಹ ವಾಸುದೇವ ರೂಪಿಯಾದ ಆ ಪರಮಾತ್ಮ ಏನಿದ್ದಾನೆ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಆ ವಸುದೇವನಲ್ಲಿರುವ ವಾಸುದೇವ ಪರಮಾತ್ಮ, ಅಂತಹ ಪರಮಾತ್ಮನನ್ನ ನಾವು ಚಿಂತನೆ ಮಾಡಬೇಕು. ಜೊತೆಗೆ ಈಶ ರುದ್ರದೇವರು. ರುದ್ರದೇವರ ಕ ಅಂದ್ರೆ ಶಬ್ದ, ಶಬ್ದಕ್ಕೆ ಶಬ್ದ ಅಂತ ಅರ್ಥ ಇದೆ. ಹೀಗಾಗಿ ಈಶಕ ಈಶಸ್ಯ ಕಂ ಕೇಶ ಅಂತ ರುದ್ರದೇವರ ಶಬ್ದ ಅಂದ್ರೆ ರುದ್ರದೇವರ ಉಪದೇಶದ ಮಾತುಗಳು. ಆ ಮಾತುಗಳನ್ನು ರುದ್ರದೇವರ ಒಳಗಿದ್ದು ಪ್ರವರ್ತಕನಾದನು ಪರಮಾತ್ಮ. ಕೇಶ ರುದ್ರದೇವರ ಉಪದೇಶ, ಅದಕ್ಕೆ ಪ್ರವರ್ತಕ ಕೇಶವ. ಏನದು ಉಪದೇಶ? ಪ್ರತ್ಯುದ್ಯಮ ಪ್ರಶ್ರಯಣಾಭಿವಾದನ
ಯಾರೇ ಬಂದು ನಾವು ಎದ್ದು ನಿಂತು ನಮಸ್ಕಾರ ಮಾಡ್ತೇವಲ್ಲ, ಅದು ಯಾರಿಗೆ? ಒಳಗಿಂದ ದೇವರಿಗೆ. ನಮಗಿಂತಲೂ ಉತ್ತಮರಾದ ವ್ಯಕ್ತಿಗಳಿಗೂ ಹೌದು ಗೌರವ, ಅಂತರ್ಯಾಮಿಯಾದ ಪರಮಾತ್ಮನಿಗೂ ಆ ಗೌರವ. ಈ ಅನುಸಂಧಾನದಿಂದ ದೊಡ್ಡವರು ಬಂದಾಗ ಎದ್ದು ನಿಂತು ಸ್ವಾಗತವನ್ನ ಮಾಡಿ, ಅಂತರ್ಯಾಮಿಯ ಅನುಸಂಧಾನವನ್ನೂ ಮಾಡಿ, ಆಮೇಲೆ ನಿಮ್ಮ ಕರ್ಮವನ್ನು ಮುಂದುವರೆಸಿ. ಹಾಗೆ ಮುಂದುವರೆಸಿದರೆ ಪರಮಾತ್ಮ ನಿಮ್ಮ ಕರ್ಮವನ್ನು ಸ್ವಾಹ ಸ್ವೀಕಾರ ಮಾಡುತ್ತಾನೆ ಅನ್ನುವ ದೃಷ್ಟಿಯಲ್ಲಿ ಕೇಶವಾಯ ಸ್ವಾಹ. ಚೆನ್ನಾಗಿ ಜಗಳ ಆಡಿ ತಲೆ ಬಿಸಿ ಮಾಡಿಕೊಂಡು ಏನೇನೋ ವಿಚಾರ, ಯಾರ್ಯಾರಿಗೋ ನಮಗೆ ಬೈದಿದ್ದು, ನಾವು ಯಾರ್ಯಾರ ಜೊತೆಗೋ ಜಗಳ ಆಡಿದ್ದು, ಯಾರ್ಯಾರೋ ಏನೇನೋ ಇವರು ದುಡ್ಡು ಕೊಟ್ಟಿರ್ತಾರೆ, ಕೇಸ್ ಹಾಕಿರ್ತಾರೆ, ಗಲಾಟೆ ಮಾಡಿರ್ತಾರೆ, 108 ತಲೆಶೋಧನೆ. ಅದೆಲ್ಲ ಸ್ತ್ರೀಯೊಳಗೆ ಬಂದ ಹಾಗೆ ತಲೆಯೊಳಗೆ ಬರ್ತಾ ಇರ್ತದೆ. ಸಂಧ್ಯಾವಂದನ ನಡೀತಾ ಇದೆ. ದೇವರಿಲ್ಲ, ಅನುಸಂಧಾನ ಇಲ್ಲ, ಭಕ್ತಿ ಇಲ್ಲ. ಹಾಗೆ ಮಾಡಬೇಕಮ್ಮ ಸಂಧ್ಯಾವಂದನ. ಕೇಶವಾಯ ಸ್ವಾಹ. ಸಂಧ್ಯಾವಂದನ ಮಾಡುವಾಗ ಪೀಸ್ ಆಫ್ ಮೈಂಡ್ ಅನ್ನೋದು ಬಹಳ ಮಹತ್ವ. ಪೀಸ್ ಆಫ್ ಮೈಂಡ್ ಇರಬೇಕೆ ಹೊರತು ಮೈಂಡ್ ಪೀಸ್ ಆಗಿರಬಾರ್ದು. ಹೌದಲ್ವಾ? ಹಾಗಾದ್ರೆ ಮನಸ್ಸಿನಲ್ಲಿ ಏನಿರಬೇಕು? ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಸುಖ ಇರಬೇಕು, ಸಮಾಧಾನ ಇರಬೇಕು. ಏಕಾಗ್ರ ಮನಸ್ಸಿನಿಂದ ನಾವು ಸತ್ಕರ್ಮಗಳನ್ನು ಮಾಡಬೇಕು. ಅದಕ್ಕಾಗಿ ಪರಮಾತ್ಮನಿಗೆ ಪ್ರಾರ್ಥನೆ. ಬರೀ ಸಮಾಧಾನ ಇರಬೇಕು ಅಂತ ಆನಂದವಾಗಿ ಕೆಲವರು ಚಿಂತೆ ಮಾಡಿಬಿಡ್ತಾರೆ. ಅದಲ್ಲ, ಅನುಸಂಧಾನವೂ ಇರಬೇಕು. ತಲೆ, ತಲೆಯಲ್ಲಿ ಶ ಸಮಾಧಾನ ಸುಖ, ವ ಜ್ಞಾನ ಅನುಸಂಧಾನ, ಇದೆರಡನ್ನೂ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ ಶಂಚವಂತ ಶವೇ, ಆನಂದ ಸಮಾಧಾನ ಮತ್ತು ಜ್ಞಾನ. ಶಂಚವಂತ ಶವೇ ಕೇ ಶವೇ ಏನ ಸಹ ಕೇಶವ. ತಲೆಯಲ್ಲಿ ಜ್ಞಾನ ಸುಖ ಎರಡನ್ನೂ ಕೊಡುವವ, ಸುಖ ಜ್ಞಾನ ಎರಡನ್ನೂ ನೀಡುವ ಕೇಶವ. ಆ ಪರಮಾತ್ಮನನ್ನು ಹಾಗೆ ಪ್ರಾರ್ಥನೆ ಮಾಡಿ ನಾವು ಸತ್ಕರ್ಮಗಳ ಪ್ರಾರಂಭ ಮಾಡಿದರೆ ಸಮಾಧಾನ ಚಿತ್ತರಾಗಿ ಅನುಸಂಧಾನಪೂರ್ವಕವಾಗಿ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಸಾಧ್ಯವಿದೆ ಎನ್ನುವ ದೃಷ್ಟಿಯಲ್ಲಿ ಈ ನಾಮವನ್ನು ಪ್ರಾರಂಭದಲ್ಲಿ ಸ್ಮರಣೆ ಮಾಡುವುದಕ್ಕೆ ನಮ್ಮ ಪ್ರಾಚೀನರು ಹೇಳಿಕೊಟ್ಟಿದ್ದಾರೆ. ಕೇಶವಾಯ ಸ್ವಾಹ ಎಂಬುದಾಗಿ ಭಗವಂತನ ಬಹಳ ದೊಡ್ಡದಾದಂತಹ ಉಪಕಾರ ಇದೆ. ಇಲ್ಲ ನಾನೇನೋ ದೇವರಿಗೆ ಪ್ರಾರ್ಥನೆ ಮಾಡಿಕೊಡಬಹುದು, ಏಕಾಗ್ರ ಮನಸ್ಸಿನಿಂದ ಎಲ್ಲವನ್ನೂ ಕೇಳಿಕೊಡಬಹುದು. ಆ ದೇವರ ತಲೆ ಸರಿಯಿಂದ ಯಾರಿಗೂ ಅವನ ಮನಸ್ಸಿನಲ್ಲಿ ಬಹಳ ಗೊಂದಲ ಇದೆ. ನಾನೇನೋ ಭಕ್ತಿಯಿಂದ ಕೇಳಿದ್ರು ಅವನು ಫಲ ಕೊಡುವಾಗ ಏನೋ ಬೇಜಾರಾಗಿ ಆಚೆ ಈಚೆ ಮಾಡಿ ಕಿತ್ತೆ ಹೆಸರು ಬಿಡ್ತಾನ. ಅವನಿಗೆ ಬೇಜಾರೇ ಇಲ್ಲ. ಆ ಗೋಪಿಗಳ ಜಾಲನಿಗೆ ಬೇಜಾರೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಾನೆ? ಕೇ ಶವ. ಕೆ ಅಂದ್ರೆ ಅವನ ತಲೆಯಲ್ಲಿ, ನಮ್ಮ ತಲೆ ಅಲ್ಲ, ದೇವರ ತಲೆಯಲ್ಲಿ ಯಾವಾಗಲೂ ಕ್ಷಣ ಸುಖವೇ ಇದೆ, ವ ಜ್ಞಾನವೇ ಇದೆ, ಜ್ಞಾನಾನಂದ ಸ್ವರೂಪ. ಅವನಿಗೆ ಶ್ರಮವೂ ಇಲ್ಲ, ಆಯಾಸ ಇಲ್ಲ, ಬೇಜಾರಿಲ್ಲ, ಬೇಚೈನಿ ಇಲ್ಲ. ತಾಳ್ಮೆಯಿಂದ ಪರಮಾತ್ಮ ಯಾವಾಗಲೂ ನಮಗೆ ಫಲವನ್ನು ಕೊಡ್ತಾನೆ. ಆ ಭರವಸೆಯಿಂದ ಕರ್ಮವನ್ನು ಮಾಡಿ ಏನು ಚಿತ್ತಪಡಬೇಡಿ. ಕೇ ಶವೇ ಯಸ್ಯ, ಏನ ಅಂತ ಆವಾಗ ತಿಳ್ಕೊಂಡದ್ದು, ಈಗ ಎಸ್ ಕೇ ಶವೇ ಯಸ್ಯ, ಯಸ್ಯ ಕೇ ಶವೇ. ಯಾರ ತಲೆಯಲ್ಲಿ ಯಾವಾಗಲೂ ಆನಂದ ಜ್ಞಾನಗಳು ಎರಡೇ ಅಲ್ಲ, ಉಪಲಕ್ಷಣ ಆನಂದ ಜ್ಞಾನ ಅನಂತ ಗುಣಗಳು ಯಾವಾಗಲೂ ಭಗವಂತನಲ್ಲಿವೆ. ಅಂತಹ ಪರಮಾತ್ಮನಿಗೆ
ಅದು ಮೂರು ಪರಮಾತ್ಮನಿಗೆ ಪ್ರತ್ಯೇಕ ಹೆಸರು ಹೌದು. ಕ ಸುಧರೂಪನಾದ ಪರಬ್ರಹ್ಮ, ಕಂ ಬ್ರಹ್ಮ, ಕ ಬ್ರಹ್ಮ. ಈಶ ಬ್ರಹ್ಮ ಸರ್ವೋತ್ತಮ ಸರ್ವನಿಯಾಮಕ. ವ ಬಲರೂಪನಾದ ಪರಮಾತ್ಮ. ಕ ಆನಂದ ರೂಪ, ಈಶ ಸರ್ವನಿಯಾಮಕ, ವ ಬಲರೂಪ, ಆದ್ದರಿಂದ ಕೇಶವ. ಆ ದೃಷ್ಟಿಯಲ್ಲಿ ದಾಸರು ಏನ್ ಮಾಡಿದ್ರು? ಕನಕದಾಸರು ಮಧ್ಯದೊಳಗೆ ತಗೊಂಡ್ರು. ಕೇಶವ, ಕ ಈಶ ವ ಮೂರು ಹೆಸರುಗಳನ್ನು ಸೇರಿಸಿ ಕೇಶವ ಮಾಡಿದ್ದಲ್ವಾ, ಮಧ್ಯದೊಳಗಿಂದ ಆರಿಸಿಕೊಂಡ್ರು. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು. ಮಧ್ಯದಲ್ಲಿ ಯಾಕೆ ಆರಿಸಿಕೊಂಡ್ರು ಅಂದ್ರೆ, ಯಾಜ್ಞಿಕರಲ್ಲಿ ಒಂದು ಕ್ರಮ ಇದೆ. ಹೌದಲ್ಲಪ್ಪ? ಪ್ರೌಢಾಶವನ್ನು ತೆಗೆದುಕೊಳ್ಳುವಾಗ ಮಧ್ಯ ಪ್ರಥಮಂ, ಮಧ್ಯದಲ್ಲಿ ಮೂರು ಪ್ರೌಢಾಶಗಳನ್ನು ಇಟ್ಟಿದ್ರೆ ಮಧ್ಯದಲ್ಲಿದ್ದದ್ದನ್ನು ಮೊದಲಿಗೆ ತೆಗೆದುಕೊಳ್ಳುತ್ತಾರೆ, ಆಮೇಲೆ ದಕ್ಷಿಣದಲ್ಲಿದ್ದದ್ದನ್ನು, ಆಮೇಲೆ ಉತ್ತರದಲ್ಲಿದ್ದದ್ದನ್ನು. ಉತ್ತರ ಅಂತ ಆಗಿದೆ. ಹಾಗಾಗಿ ಮಧ್ಯ ಪ್ರಥಮಂ ಅಂತ ಮಧ್ಯದಲ್ಲಿದ್ದದ್ದನ್ನು ಮೊದಲು ತೆಗೆದುಕೊಳ್ಳುವುದು. ಹಾಗಾಗಿ ಭಗವಂತನಿಗೆ ಈ ನಾಮ ಅನ್ನುವುದು ಕೂಡ ನಾವು ಸಮರ್ಪಣೆ ಮಾಡುವ ಒಂದು ಆಹುತಿ ಇದ್ದಂತೆ. ಅದಕ್ಕೆ ಆ ನಾಮ ಕನಕದಾಸರು ನಾಮಾಹುತಿಯನ್ನೇ ಮಾಡುವರು ಅನ್ನುವುದಕ್ಕೋಸ್ಕರ ಆ ಮೂರು ಪುರೋಡಾಸಗಳ ಮಧ್ಯದಲ್ಲಿ ಅವರು ಆರಿಸಿಕೊಂಡದ್ದು ಮಧ್ಯ. ಈಶವ ಮಧ್ಯದಲ್ಲಿದ್ದದ್ದನ್ನು ತೆಗೆದುಕೊಂಡರು. ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ. ಆ ಪರಮಾತ್ಮ ಶ್ರೀಶ. ಯಾಕೆ ಆ ಅರ್ಥವು ಈ ಕೇಶವ ಶಬ್ದದಿಂದ ಬಂದಿದೆ ಎನ್ನುವುದಕ್ಕೆ ಕನಕದಾಸರು ಶ್ರೀಶ ಅಂತ ಪರಮಾತ್ಮ ಅಂದ್ಕೊಳ್ಳೋದು. ಶ್ರೀಶ ಅಂತ ಬಂದಿರಲ್ಲ, ಅಲ್ಲಿ ಕೇಶ ಅಂತ ಬಂದಿದೆ. ಕೇಶವ ಕಾಂಗ್ರ ಲಕ್ಷ್ಮೀ ದೇವಿ. ಕಾಂ ಸ್ವಸ್ಥಿತಾಂ ಹಿರಣ್ಯ ಪ್ರಾಕಾರ ಮಾರ್ಗಾಂ ಜ್ವಲಂತಿ ದೃಷ್ಟಾಂ ತರ್ಪಯಂತಿ. ಕಾಂಗ್ರ ಲಕ್ಷ್ಮೀ ದೇವಿ. ಕಾ ಲಕ್ಷ್ಮೀ ದೇವಿಗೆ ಈಶಾಪತಿಯಾದವನು ಕೇಶ, ಆದ್ದರಿಂದ ಶ್ರೀಶ. ಈಶನಿಂದ ಚರಣ ಭಜನೆ ಆಶೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಯಾಕೆಂದ್ರೆ ಶ್ರೀಶ ಕೇಶ ಅಂತ ಲಕ್ಷ್ಮೀ ದೇವಿ ಕರೀತಾರೆ. ಅದು ಯಾಕೆ ಅಂತ ಹೇಳಿದ್ರೆ ಮತ್ತೆ ಹೊತ್ತಾಗ್ತದೆ ಊಟಕ್ಕೆ. ಸರ್ವಶಬ್ದಾಭಿಮಾನಿ ಆದದ್ದರಿಂದ ಶಬ್ದ ಸರ್ವಶಬ್ದಾಭಿಮಾನಿ ಆದದ್ದರಿಂದ ಕ ಸುಧರೂಪ ಆದದ್ದರಿಂದ ಕ. ಅವರ ಮಗ ಬ್ರಹ್ಮ, ಬ್ರಹ್ಮನ ತಾಯಿ ಆದದ್ದರಿಂದ ಕ ಅಲ್ವಾ. ನಿಮ್ಮ ಮಹಾರಾಷ್ಟ್ರದ ಭಾಷೆಯಲ್ಲಿ ಮಕ್ಕಳ ಹೆಸರಿನಿಂದ ತಾಯಿಯನ್ನು ಕರೀತಾರೆ. ಮಗನ ಹೆಸರು ಅಥವಾ ಹಿರಿಯ ಮಗಳ ಹೆಸರು ಹೇಗಿರ್ತದೋ ಅವರ ಆಯಿ ಅಂತ ಕರೀತಾರೆ. ಹೆಂಚಿ ಆಯಿ ಅಂತ ಪ್ರಸಿದ್ಧಿ. ಅವರು ಗೊತ್ತಿಲ್ಲ ಆ ತರಹ ಕರೆಯುವ ಪದ್ಧತಿ, ಅದೊಂದು ಪದ್ಧತಿ. ಹಾಗಾಗಿ ಈ ಲಕ್ಷ್ಮೀ ದೇವಿ ಇವರ ಮಗ ಯಾರು? ಅಂದರೆ ಬ್ರಹ್ಮದೇವರು. ಲಕ್ಷ್ಮೀ ದೇವಿ ಯಾರು? ಬ್ರಹ್ಮದೇವರ ತಾಯಿ. ಕಾಚಿ ಆಯಿ ಕಾಚಿ ಆಯಿನ ಅವಳಿಗೆ ಈಶ, ಆದ್ದರಿಂದಲೂ ಕೇಶ. ಬ್ರಹ್ಮದೇವರ ಆಯಿನೂ ಹೌದು. ಆಯಿ ಅಲ್ಲ ಅಂತ ಇಂಥ ಆಯಿ ಅಲ್ಲ, ಕಾಚಿ ಆಯಿ. ಬ್ರಹ್ಮದೇವರಿಗೂ ತಾಯಿ, ಸಾಮಾನ್ಯ ಆಯಿ ಅಲ್ಲ. ಅಂತಹ ಕೇಶ ಶ್ರೀಶ. ಸರಿ, ಕೊನೆಗೇನು? ದೋಷರಾಶಿ ನಾಶ ಮಾಡೋ ಅಂತ ಪ್ರಾರ್ಥನೆ. ಯಾಕೆ? ಅಂತ ಯಾವಾಗ ನೋಡು ಕುತ್ಸಿತ ಅಂತ. ಕ ಅನ್ನುವ ಶಬ್ದಕ್ಕೆ ಅರ್ಥ ಕುತ್ಸಿತ, ಕೆಟ್ಟದ್ದು. ಆ ಕೆಟ್ಟದ್ದು ಅಷ್ಟು ಇಷ್ಟು ಅಲ್ಲ. ಆ ಕೆಟ್ಟದ್ರೊಳಗೂ ಭಾರಿ ಕೆಟ್ಟದ್ದನ್ನು ಮಾಡೋರು ಕೆಲವರು ಇರ್ತಾರೆ. ಅದರೊಳಗೆ ಪೈಪೋಟಿ. ಅವನು ಒಂದು ಕೆಟ್ಟ ಕೆಲಸ ಮಾಡ್ತಾನೆ, ನಾನು 4 ಮಾಡಿ ತೋರಿಸ್ತೀನಿ. ಅವನು 4 ನಾನು 8. ಹೀಗೆ ಕುತ್ಸಿತವಾದದ್ದರೊಳಗೆ ಈಶ. ಭಾರಿ ಅಂತನಿಸಿಕೊಂಡವರು ಯಾರೋ ಅಂತಹ ದೋಷಗಳನ್ನು ರಾಶಿಯಾಗಿ ತುಂಬಿಕೊಂಡವರು, ಅಥವಾ ದೋಷಗಳಲ್ಲಿಯೂ ದೊಡ್ಡದು ಅಂತನಿಸಿಕೊಂಡದ್ದು ಕೇಶಗಳು. ಅವುಗಳ ವ ಅಂದರೆ ನಾಶ. ವಾಗತಿ ಗಂಧನೇನೋ ಗಂಧನ ನಾಶ. ಆ
ದೋಷಗಳ ನಾಶವನ್ನು ಮಾಡ್ತಾನೆ. ಆದ್ದರಿಂದ ಕೇಶವ, ಅದಕ್ಕಾಗಿ ಕನಕದಾಸರು ದೋಷರಾಶಿ ನಾಶ ಮಾಡೋ ಆ ರೀತಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿ ಸತ್ಕರ್ಮಗಳನ್ನು ಮಾಡಿ ಆ ಸತ್ಕರ್ಮಗಳಿಂದ ಬಂದ ಪುಣ್ಯವನ್ನು ಪರಮಾತ್ಮ ಶುದ್ಧ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನಮಗೆ ಕರುಣಿಸುವುದಕ್ಕೆ ಉಪಯೋಗಿಸಿ ನಮ್ಮನ್ನು ಉದ್ಧರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ.